ನನ್ ಲೈಫ್ ದಾಗ ನಾ 15 ವರ್ಷದ ಜಾತ್ರಿ ಇದ ಮೊದಲನೇ ಸರಿ ನೋಡಾತೆ ನೋಡ್ರಿ. ನಮಸ್ಕಾರ ಅಪ್ಪ, ನಾನ್ ನಿಮ್ ಮನಿಯೊಳಗ ಹೋಯ್ತ್ರಿ. ನಾ ಮತ್ತ ನಮ್ ಹುಡುಗರೋದು ಕುಡ್ಕ್ಯಾಶ ಮಸ್ತ್ ಬಗ್ಗೆ ರೆಡಿ ಕ್ಯಾಶ ಗುಡಿ ಕಡೆ ಹೋದು ನೋಡ್ರಿ. ಮತ್ ಈ ದೇವಸ್ಥಾನ ಎಲ್ಲಿ ಬರೋದಂದ್ರ ನಮ್ ಉತ್ತರ ಕರ್ನಾಟಕದಲ್ಲಿ ಇರುವಂತ ರಾಮದುರ್ಗ ತಾಲೂಕಿನ ಕಟ್ಕೋಲ್ದಾಗ ಬರ್ತೈತ್ರಿ ಇದು. ಮತ್ ನಮ್ ಕಟ್ಕೋಲ್ ಊರಾಗ್ರಿ 15 ವರ್ಷಕ್ಕೊಂದ್ಸಲ ಜಾತ್ರೆ ಆಕೇತ್ರಿ ಇಲ್ಲಿ. ಮತ್ ಈ ಜಾತ್ರೆ ನೋಡ್ಬೇಕಂತ ಬಹಳ ದೂರಿಂದ ಜನ ಬರ್ತಾರ್ರಿ ಇಲ್ಲಿ. ಮತ್ ನೀವ್ ಇಲ್ಲಿ ಅಮ್ಮನವರ ಹತ್ರ ಏನಾದ್ರೂ ಬೇಡ್ಕೊಂಡ್ರ ನೀವು ಅನ್ಕೊಂಡಿದ್ದೆಲ್ಲ ಖರೆ ಆಕೇತ್ ನೋಡ್ರಿ. ಆಮೇಲೆ ನಾ ಮತ್ತ ನಮ್ ಹುಡುಗರದು ಅಮ್ಮನವರ ಆಶೀರ್ವಾದ ತಗೊಂಡ್ ಕ್ಯಾಶ ಅವಾಗ ನಾ ನೋಡಿನ್ರಿ ನಮ್ RCB ಈ ಸಲ ಕಪ್ ಗೆಲ್ಬೇಕಂತ ಅಮ್ಮನವರ ಹತ್ರ ಅರ್ಚನೆ ಮಾಡ್ಸತಿ ನೋಡ್ರಿ. ನಮ್ ಕಟ್ಕೋಳ ಮಂದಿ ಅಂತೂ ಬೆಂಕಿ ನೋಡ್ರಿಪ್ಪ. ನಾವ್ ನಮ್ ಕಟ್ಕೋಳ್ದ ಗ್ರಾಮ ದೇವತೆಯರ ಆಶೀರ್ವಾದ ತಗೊಂಡ ನಮ್ ಊರಿನ ಶಕ್ತಿ ದೇವತೆ ಆದ ಕರವೀರಮ್ಮನವರ ದೇವಸ್ಥಾನಕ್ಕೆ ಹೋದ್ವಿ ನೋಡ್ರಿ. ಮತ್ ನಮ್ ಜೊತೆ ಇದ್ದೀರಿ ನಮ್ ನಾಗರಾಜನಾರಿ, ಇವ್ರಿಗೂ ಸಪೋರ್ಟ್ ಮಾಡ್ರಿಪ್ಪ ನೀವ. ಮತ್ ನಮ್ ಕಟ್ಕೋಳ ಊರಾಗ್ರಿ ಜಾತ್ರೆ ಸಂಬಂಧ ಎಲ್ಲಾ ಗುಡಿ ಹೊಸಾದ್ ಕಟ್ಸಿ ಅದ್ದೂರಿಯಾಗಿ ಜಾತ್ರೆ ಮಾಡತ್ತಾರ ನೋಡ್ರಿ ಇಲ್ಲಿ. ಮತ್ ಕರವೀರಮ್ಮನವರು ಕೊಲ್ಲಾಪುರ ಮಹಾಲಕ್ಷ್ಮಿಯ ಮತ್ತೊಂದು ಪ್ರತಿರೂಪ ಇದೆ ರೀ. ಮತ್ ನೀವು ಏನಾದ್ರು ನಮ್ ಕಟ್ಕೋಳ ಊರಿಂದ ಈ ವಿಡಿಯೋ ನೋಡಾತಿದ್ರ ಒಂದ್ ಕಮೆಂಟ್ ಹಾಕ್ರಪ್ಪ ನೀವ. ನನಗಂತೂ ಈ ಜಾತ್ರೆ ನೋಡಿ ಬಹಳ ಇಷ್ಟ ಆಯ್ತು ನೋಡ್ರಿ. ಮತ್ ಬಿಸಿಲಂತ್ರ ಫುಲ್ ನೆತ್ತಿ ಮೇಲೆ ಇರಿತ್ತು, ಮತ್ ಹಸುನು ಬಹಳ ಆಗಿತ್ತು. ಅದಕ್ಕ ನಾವ್ ವಿಚಾರ ಮಾಡಿದ್ವಿ ಊಟಕ್ಕೆ ಹೋಗ್ಬೇಕಂತ. ಆಮೇಲೆ ನಾವೆಲ್ಲರೂ ಬಂದ್ರಿ ವಾಡೆ ಕರವೀರಮ್ಮನ ಹತ್ರ ರೀ. ಇಲ್ಲಿ ಜಾತ್ರೆ ಸಂಬಂಧ ಎಲ್ಲಾ ಭಕ್ತಾದಿಗಳಿಗೆ ಮಹಾಪ್ರಸಾದ ಇಟ್ಟಿದ್ರಿ. ನಾವೆಲ್ಲ ಅಮ್ಮನವರ ಆಶೀರ್ವಾದ ತಗೊಂಡ ಆಮೇಲೆ ಊಟ ಮಾಡಕ್ ಹೋದ್ವಿ ನೋಡ್ರಿ. ಮತ್ ಈ ಪ್ರಸಾದ ಅಂತೂ ಅಗದಿ ಮಸ್ತ್ ಆಗಿತ್ತು ನೋಡ್ರಿ. ಆಮೇಲೆ ನಾವ್ ಮಸ್ತ್ ಬಗ್ಗೆ ಊಟ ಅದು ಮಾಡ್ಕ್ಯಾಶ ಮನಿ ಕಡೆ ಬಂದ್ಬಿಟ್ಟಿ ನೋಡ್ರಿ. ಮತ್ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಡ್ರಿ ನಮಗ.